ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮುಂದಿನವರ ಕ್ಯಾಪ್ಟನ್ ಯಾರು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಯಾಕೆ ಅಂದ್ರೆ ಆ ಒಂದು ವಾರ ಸೇವದ ಸಾಕು, ನೆಕ್ಸ್ಟ್ ವೀಕ್ ಫಿನಾಲೆ ಟಾಸ್ಕ್ ಇರುತ್ತೆ. ಆ ಕಾರಣಕ್ಕೆ ಕ್ಯಾಪ್ಟನ್ ತುಂಬಾ ಮುಖ್ಯ ಆಗಿರುತ್ತೆ. ಖಂಡಿತವಾಗ್ಲೂ ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಬಂದಿರೋ ಎಲ್ಲಾ ಫ್ಯಾಮಿಲಿಗಳಲ್ಲೂ ಈಗ ಆಲ್ರೆಡಿ 6 ಜನ ಬಂದಿರೋ 6 ಜನ ಫ್ಯಾಮಿಲಿಗಳಲ್ಲಿ ಗಿಲ್ಲಿನೇ ಫೇವರೇಟ್, ಗಿಲ್ಲಿನೇ ಚೆನ್ನಾಗ್ ಆಡ್ತಾನೆ, ಗಿಲ್ಲಿನೇ ಕ್ಯಾಪ್ಟನ್ ಆಗ್ಲಂತ ವೋಟ್ ಮಾಡಿ ಹೋಗ್ತಾ ಇದ್ದಾರೆ. ಇದರಿಂದ ಅರ್ಥ ಆಗೋದೇನಂದ್ರೆ ಮುಂದಿನ ವಾರ ಕ್ಯಾಪ್ಟನ್ 100% ಗಿಲ್ಲಿನೇ ಆಗ್ತಾನೆ. ಅದು ಹೇಗೆ, ಯಾಕೆ, ಯಾವ ರೀತಿ ಆಗ್ತಾನೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ಏನಂದ್ರೆ 6 ಫ್ಯಾಮಿಲಿ ಬಂದಿದೆ, ಅಲ್ಲಿರೋದು 11 ಜನ ಫ್ಯಾಮಿಲಿ ಇದ್ದಾರೆ. ಆ 11 ಜನದಲ್ಲಿ 5 ಜನ ಫ್ಯಾಮಿಲಿ ಬರಬೇಕು. ಆಲ್ರೆಡಿ ಕಾವ್ಯ ಫ್ಯಾಮಿಲಿ ಬಂದು ಹೋಗಿದ್ದಾರೆ. ಈಗ ಗಿಲ್ಲಿ ಅವ್ರ ಫ್ಯಾಮಿಲಿ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇವರು ಮಾಳು ಫ್ಯಾಮಿಲಿ ಬರ್ತಾರೆ, ಧ್ರುವಂತರ್ ಫ್ಯಾಮಿಲಿ ಬಂದು ಅಲ್ಲೇ ವೋಟ್ ಮಾಡಿದ್ದಾರೆ. ಈ ರೀತಿ ತಗೊಂಡಾಗ ಇನ್ನು ಬಾಕಿ ಇರೋ ಫ್ಯಾಮಿಲಿ ಯಾವ್ದು ಇದಾವೆ ಅಂದ್ರೆ ಒಂದು ಸ್ಪಂದನದು, ಒಂದು ಮಾಳುದು, ಒಂದು ಗಿಲ್ಲಿದು, 3 ಆದವು. ಅದೇ ರೀತಿಯಾಗಿ ನಿಮ್ಮ ಅಶ್ವಿನಿ ಗೌಡ ವೋಟಿಂಗ್ ಆಗಿದೆ, ಇನ್ನು ಕಾವ್ಯ ಅವ್ರ ಫ್ಯಾಮಿಲಿ ಆಗಿದೆ. ಈ ರೀತಿ ತಗೊಂಡಾಗ ಓಟು ಯಾವ ರೀತಿ ಎಲ್ಲ ಜಾಸ್ತಿ ಆಗುತ್ತೋ ಆ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಮುಖ್ಯವಾಗಿ ಕೆಲವು ಸೀಸನ್ ಅಲ್ಲಿ ಆಗಿತ್ತು. ಈಗ ಒಂದ್ ಹೇಳಕ್ ಇಷ್ಟಪಡಲ್ಲ, ಕಾವ್ಯ ಅವರ ಫ್ಯಾಮಿಲಿ ವೋಟ್ ಮಿಸ್ ಆದ್ರೆ ಇನ್ನು ಎಷ್ಟು ಫ್ಯಾಮಿಲಿ ಇರ್ತವೆ? ಇನ್ನು ಕೇವಲ 4 ಫ್ಯಾಮಿಲಿ ಇರ್ತವೆ. ಒಂದು ರಘು ಫ್ಯಾಮಿಲಿ, ಮಾಳು ಫ್ಯಾಮಿಲಿ, ಸ್ಪಂದನ ಫ್ಯಾಮಿಲಿ, ಗಿಲ್ಲಿ ಫ್ಯಾಮಿಲಿ. ಈ 4 ಫ್ಯಾಮಿಲಿ ವೋಟ್ ಮಾಡಬೇಕು. ಈ 4 ಫ್ಯಾಮಿಲಿಯಲ್ಲಿ ಯಾರು ಒಬ್ರು ವೋಟ್ ಮಾಡಿದ್ರು ಕೂಡ ನೆಕ್ಸ್ಟ್ ಕ್ಯಾಪ್ಟನ್ ಗಿಲ್ಲಿನೇ 100%. ಗಿಲ್ಲಿ ಕೊಡಕ್ಕಾಗಲ್ಲ, ಬೇರೆ ವೋಟ್ ಮಾಡಬೇಕು. ಈಗ 100% ನಂಗೆ ಅನ್ಸುತ್ತೆ ರಘುವರ ಫ್ಯಾಮಿಲಿ ಗಿಲ್ಲಿ ಅವರಿಗೆ ವೋಟ್ ಮಾಡ್ತಾರೆ ಅಂತ. ಒಂದ್ ವೇಳೆ ವೋಟ್ ಮಾಡಲಿಲ್ಲ ಅಂದ್ರೂ ಕೂಡ ಗಿಲ್ಲಿನೇ ಕ್ಯಾಪ್ಟನ್ ಆಗ್ತಾನೆ. ಅದು ಹೇಗೆ ಅಂದ್ರೆ ಈಗ ಬೋರ್ಡ್ ಅಲ್ಲಿ ತಗೊಂಡಾಗ ಗಿಲ್ಲಿಗೆ ಆಲ್ರೆಡಿ 4 ವೋಟ್ ಬಂದಿದೆ. ಒಂದು ಸೂರಜ್ ಬಂದಿದೆ, ಒಂದು ಅಶ್ವಿನಿ ಬಂದಿದೆ, 2 ವೋಟ್ ಬಂದಿದೆ. ಈಗ ಬರೋ 4 ಫ್ಯಾಮಿಲಿಯಲ್ಲಿ ಸ್ಪಂದನ ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ನಮ್ಮ ಯಾರ ಫ್ಯಾಮಿಲಿ ರಘುರ್ ಫ್ಯಾಮಿಲಿ ಆಗಿರ್ಬೋದು. ಈ 2 ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರು ಗಿಲ್ಲಿಗೆ ವೋಟ್ ಹಾಕೇ ಹಾಕ್ತಾರೆ 100%. ಅವಾಗ 5 ಆಗುತ್ತೆ. ಇನ್ನು 3 ವೋಟ್ ಕೂಡ ಸೂರಜ್ಗೂ ಅಶ್ವಿನಿಗೂ ಹೋದ್ರು ಕೂಡ ಅವ್ರು 4 ವೋಟ್ ಆಗ್ತೇವೆ, 5 ಅಂತೂ ಆಗೋದೇ ಇಲ್ಲ. ಆವಾಗ ಏನಾಗ್ತದ್ರೆ ಜಾಸ್ತಿ ಯಾರಿಗೆ ವೋಟ್ ಬಂದಿರುತ್ತೋ ಅವರೇ ಕ್ಯಾಪ್ಟನ್ ಆಗ್ತಾರೆ. ಆ ರೀತಿ ಆಗಿರುತ್ತೆ. ಆಲ್ಮೋಸ್ಟ್ ಈಕ್ವಲ್ ಬಂದ್ರೆ ಬೇರೆ ಈಕ್ವಲ್ ಬಂದ್ರೆ ಮಾತ್ರ, ಈಕ್ವಲ್ ಬಂದ್ರೆ ನೀವು ಇಬ್ಬರ ನಡುವೆ ಒಬ್ಬ ಟಾಸ್ಕ್ ಆಡ್ತೀರಿ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಈಕ್ವಲ್ ಬರೋಕ್ ಚಾನ್ಸಸ್ಸೇ ಇಲ್ಲ. ಒಂದು ವೋಟ್ ಜಾಸ್ತಿ ಬಂದೇ ಬರುತ್ತೆ ಗಿಲ್ಲಿಗೆ. ಅವಾಗ ಏನಂತಂದ್ರೆ ವೋಟಿಂಗ್ ಪ್ರಕಾರ ಮುಂದಿನ ವಾರದ ಕ್ಯಾಪ್ಟನ್ ಗಿಲ್ಲಿನೇ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಮುಂಚೆನೆ ಬಿಗ್ ಬಾಸ್ ಹೇಳಿದ್ರು ಫ್ಯಾಮಿಲಿಗೆ ಬರ್ತಾರೆ, ವೋಟ್ ಕ್ಯಾಪ್ಟನ್ ಆರಬೇಕಂತ ನೀವೆಲ್ಲ ವೋಟ್ ಮಾಡ್ಬೇಕಂತೆಲ್ಲ ಹೇಳಿರ್ತಾರೆ. ಇದ್ರ ಪ್ರಕಾರ ನೋಡಿದ್ರೆ 100% ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ, ಆಗ್ತಾನೆ, ಆಗ್ಬಹುದು ಅಂತ ಏನ್ ಬೇಕಾದ್ರೂ ಹೇಳ್ಬೋದು ಅಂತ ಅನಿಸ್ತಾ ಇದೆ. ಒಂದ್ ವೇಳೆ ಟಾಸ್ಕ್ ಇಟ್ಟರೆ ಮಾತ್ರ ಎಡವಟ್ಟಾಗುತ್ತೆ, ಇಲ್ಲ ಅಂದ್ರೆ 100% ಗಿಲ್ಲಿನೇ. ಮಾಹಿತಿ ಸಿಕ್ಕಿದೆ ಕೆಲವು ವಿಷಯಗಳಲ್ಲಿ ಗಿಲ್ಲಿನೇ ಕ್ಯಾಪ್ಟನ್ ಆಗಿದ್ದಾನೆ ಅಂತ, ಬಟ್ ಇನ್ನೂ ಡೌಟ್ ಇದೆ. ಯಾಕೆ ಅಂದ್ರೆ ಇವೆಲ್ಲ ನೋಡ್ತಾ ಇದ್ರೆ, ಇವೆಲ್ಲ ಪ್ರಿಡಿಕ್ಷನ್ ಕೊಡ್ತಾ ಇದ್ರೆ ಆಗಿದ್ದಾನೆ ಅಂತ ಅರ್ಥ ಇದೆ. ಬಟ್ ಏನಾದ್ರೂ ಬಿಗ್ ಬಾಸ್ ಏನಾದ್ರು ಟ್ವಿಸ್ಟ್ ಕೊಟ್ಟು ಇಲ್ಲ ನೀವು ಇಬ್ಬರ ಮಧ್ಯೆ ಟಾಸ್ಕ್ ಆಡಿಸ್ತೀನಿ, ಟಾಸ್ಕ್ ಆಡ್ಲೇಬೇಕಂದ್ರೆ ಅವಾಗ ಏನಾದ್ರೂ ಚೇಂಜ್ ಆಗುತ್ತೆ. ನನ್ಗೆ ಹೇಳೋದೇನಂದ್ರೆ, ಮೈ ಪ್ರಿಡಿಕ್ಷನ್ ಏನಂದ್ರೆ, ನಾನು ಒಂದು ಅಬ್ಸರ್ವೇಷನ್ ಮಾಡಿದ್ದೇನೆಂದ್ರೆ ಈ ಎಲ್ಲರೂ ಕೂಡ ಫ್ಯಾಮಿಲಿ ಅವರು ಬಂದು ಗಿಲ್ಲಿಗೆ ವೋಟ್ ಮಾಡಿದ್ದಾರೆ, ಗಿಲ್ಲಿನೇ ಕ್ಯಾಪ್ಟನ್ ಮಾಡೋಣ, ಹೆಂಗಿದ್ರು ಗಿಲ್ಲಿನೆಲ್ಲ ನಾಮಿನೇಟ್ ಮಾಡ್ತಾರೆ, ಹೆಂಗಿದ್ರು ಗಿಲ್ಲಿ ಸೇವ್ ಆಗ್ತಾನೆ, ಗಿಲ್ಲಿಯ ಕ್ಯಾಪ್ಟನ್ಸಿ ಹೇಗಿರುತ್ತೆ. ಇದರಿಂದ ಸ್ವಲ್ಪ ನೆಗೆಟಿವ್ ಕೂಡ ಆಗ್ಬೋದು ಗಿಲ್ಲಿ. ಏನಕ್ಕಂದ್ರೆ ನಿರ್ಧಾರಗಳು ತಗೋಬೇಕಾದ್ರೆ ನಿಯತ್ತಾಗಿ ತಗೋತಾನ, ಲಾಯಲ್ಟಿ ಇರುತ್ತಾ, ತಪ್ಪಾಗಿ ತಗೋತಾನ, ಅದರಿಂದ ಕೂಡ ತಪ್ಪುಗಳೆಲ್ಲ ಹುಡುಕ್ಬೋದು. ಅದು ಬೇರೆ ಮನೆ ಮಂದಿ ಎಲ್ಲ ಕಸಿ ಇದಾರೆ ಅವ್ರ ಮೇಲೆ, ಕೋಪಗೊಂಡ್ರೆ ಕ್ಯಾಪ್ಟನ್ ಆಗ್ಬೇಕು, ಇವರೆಲ್ಲ ಹೀಯಾಳಿಸ್ಬೇಕು, ಇವ್ರನ್ನ ಆಡ್ಕೋಬೇಕು, ಈಗ ಅಂತೆಲ್ಲ ತುಂಬಾ ಇದ್ದಾರೆ. ಇದ್ರ ಬೇಸಿಕ್ಸ್ ಮೇಲೆ ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಕಲರ್ಸ್ ಅವ್ರ ಆಗಿರ್ಬೋದು ಯಾವುದೇ ಪ್ರಯತ್ನ ಮಾಡಲ್ಲ. ಆದ ಕಾರಣ ಗಿಲ್ಲಿನೇ ಕ್ಯಾಪ್ಟನ್ ಮಾಡ್ತಾರೆ, ಕ್ಯಾಪ್ಟನ್ ಆಗ್ತಾನೆ ಅಂತ 100% ಮುಂದಿನ ವಾರದ ಕ್ಯಾಪ್ಟನ್ ಗಿಲ್ಲಿನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡೋಣ ಏನೆಲ್ಲ ಬದಲಾವಣೆ ಆಗುತ್ತೆ, ಏನೆಲ್ಲ ಬದಲಾವಣೆ ಮಾಡ್ತಾರಂತ. ಇದು ಕೇವಲ ಪಿಟಿಷನ್ ಆಗಿರುತ್ತೆ ಅಷ್ಟೇನೆ, ಬಟ್ ಆಗಬಹುದು, ಆಗ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಅಂತ ತಿಳಿಸಿ. ಆಲ್ಮೋಸ್ಟ್ ಫ್ಯಾಮಿಲಿ ಎಲ್ಲ ಎಡವಟ್ ಮಾಡ್ಕೊಂಡ್ರ ಅನ್ಸುತ್ತೆ. ಎಲ್ಲರೂ ಗಿಲ್ಲಿ 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 ಅಂತಾರೆ. ಅಶ್ವಿನಿ ಮೇಡಮ್ ಫ್ಯಾಮಿಲಿ ಗಿಲ್ಲಿ ಅಂತಾರೆ, ಧ್ರುವಂತವ್ರ ಫ್ಯಾಮಿಲಿ ಗಿಲ್ಲಿ ಅಂತಾರೆ, ರಕ್ಷಿತಾ ಫ್ಯಾಮಿಲಿ ಗಿಲ್ಲಿ ಅಂತಾರೆ, ಅದಾದ್ಮೇಲೆ ಧನು ಫ್ಯಾಮಿಲಿ ಗಿಲ್ಲಿ ಅಂತಾರೆ. ಈಗ ಬರೋ 4 ಫ್ಯಾಮಿಲಿ ಕಾವ್ಯ ಫ್ಯಾಮಿಲಿ ಅಂತ ಹೋಯ್ತು. ಐ ಥಿಂಕ್ ಅವ್ರಿಗೆ ಅವಕಾಶ ಕೊಡಲ್ಲ ಅಂತ ಅನ್ಸುತ್ತೆ. ಅದಾದ್ಮೇಲೆ ರಘುವರ್ ಫ್ಯಾಮಿಲಿ, ಸ್ಪಂದನ ಫ್ಯಾಮಿಲಿ, ಮಾಳವ್ರ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ ಕೂಡ ಅವ್ರಿಗೆ ವೋಟ್ ಹಾಕ್ತಾರೆ. 100% ಮುಂದಿನ ಕ್ಯಾಪ್ಟನ್ ಗಿಲ್ಲಿನ ಆಗ್ತಾನೆ. ಬೇಕಾದ್ರೆ ನೋಡ್ಕೊಂಡಿರ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.